ಇವತ್ತಿನ ದಿನ ನಾವೆಲ್ಲ ಏನೆಲ್ಲ ರೆಸಿಪಿ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಚಕ್ಕಲಿ ಮಾಡುವ ವಿಧಾನ. ಇವಾಗ ಚಕ್ಕಲಿಯನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳಿ. ಚೆನ್ನಾಗಿ ಕರಿಬೇಕು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈ ಚಕ್ಕಲಿಗೆ ಏನೆಲ್ಲ ಹಾಕಿದ್ದೇನೆ ಅನ್ನೋ ಇಂಗ್ರೀಡಿಯೆಂಟ್ಸ್ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇವಾಗ ಕರಿಯೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ, ಆಗಲಿಲ್ಲ ವಿಡಿಯೋ ಮಾಡೋಕ್ಕೆ. ಚೆನ್ನಾಗಿ ಬೆಂದ್ಕೋಬೇಕು, ಗರಿ ಗರಿಯಾಗಿ ಬರುತ್ತೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಂಡು ಸಾಸಿವೆನ ಹಾಕ್ಕೊಳ್ಳಿ. ನೆಕ್ಸ್ಟ್ ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಆನಿಯನ್ನ ಹಾಕ್ಕೊಳ್ಳಿ. ಕರಿಬೇವನ್ನ ಹಾಕ್ಕೊಳ್ಳಿ. ಗ್ರೈಂಡ್ ಮಾಡಿ ಇಟ್ಟುಕೊಂಡಿರುವಂತಹ ಮೆಣಸಿನ್ಕಾಯಿ ಮಸಾಲನ ಹಾಕಿ. ಮೆಣಸಿನ್ಕಾಯಿ, ಪುದೀನ, ಬೆಳ್ಳುಳ್ಳಿ ಗ್ರೈಂಡ್ ಮಾಡ್ಕೊಂಡಿದ್ದೇವೆ. ಈಗ ಅದನ್ನು ಹಾಕಿ ಅರಿಶಿಣದ ಪುಡಿಯನ್ನು ಆ್ಯಡ್ ಮಾಡಿ, ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಿ, ಕೊತ್ತಂಬರಿ ಪೌಡರನ್ನು ಆ್ಯಡ್ ಮಾಡಿ. ಈ ಕೊತ್ತಂಬರಿ ಪೌಡರನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ, ಸ್ಕಿಪ್ ಮಾಡಿದೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಬೇಳೆನ ಬೇಯಿಸಿಕೊಂಡು ಇಟ್ಕೊಂಡಿದ್ದೇವೆ. ಈಗ ಇದನ್ನು ಹಾಕಿಕೊಳ್ಳಿ. ನೋಡಿ, ಹುಣಸೆ ಹುಳಿನ ಹಿಂಡ್ಕೋಬೇಕು. ಟೊಮೊಟೊನ ಹಾಕಬಾರ್ದು, ಹುಣಸೆ ಹುಳಿನೇ ಹಿಂಡ್ಕೋಬೇಕು, ಚೆನ್ನಾಗಿರುತ್ತೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ.